ಯುಎಸ್ಎ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಬೇಲೂರು ಚನ್ನಕೇಶವ ಸನ್ನಿಧಿಯಲ್ಲಿ ಯುಗಾದಿ ಸಡಗರ, ಭಕ್ತರಿಗೆ ಆಧ್ಯಾತ್ಮಿಕ ರಸದೌತಣ, ಧಾರ್ಮಿಕ ಉತ್ಸವಗಳಿಗೆ ಚಾಲನೆ. ಹೊಸದಡಕು ಸ್ಪೆಷಲ್, ಮಟನ್ ಅಂಗಡಿಗಳ ಮುಂದೆ ಕಿಲೋಮೀಟರ್ ಉದ್ದಕ್ಕೂ ಕ್ಯೂ, 1500 ರೂಪಾಯಿ ಕೊಟ್ಟು ಮಟನ್ ಅನ್ನ ಖರೀದಿಸುತ್ತಿರುವ ಜನ. ಗ್ರಾಮಸ್ಥರ ತಕರಾರು, ಅರ್ಜಿಗೂ ಕೂಡ ಸಿಗದ ಬೆಲೆ, ಕೀಟದಾಳದಲ್ಲಿ ಬಾರ್ ನಿರ್ಮಾಣಕ್ಕೆ ಅಬಕಾರಿ ಇಲಾಖೆ ಗ್ರೀನ್ ಸಿಗ್ನಲ್, ಗ್ರಾಮಸ್ಥರ ತೀವ್ರ ಆಕ್ರೋಶ. ಐತಿಹಾಸಿಕ ಹಾಗೂ ಶಿಲ್ಪಕಲೆಯ ಅಪ್ರತಿಮ ಸ್ಥಳವಾಗಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಆರಂಭಗೊಂಡವು. ರಥೋತ್ಸವದ ಮುನ್ನ ಪ್ರತಿದಿನವೂ ಗರುಡ ವಾಹನ, ಹನುಮಂತ ವಾಹನ ಸೇರಿದಂತೆ ವಿವಿಧ ವಾಹನ ಉತ್ಸವಗಳು ಜರುಗಲಿವೆ. ದೇವಾಲಯದ ಆವರಣದಲ್ಲಿ ಮಂಟಪೋತ್ಸವಗಳು ಶಾಸ್ತ್ರೋತ್ತರವಾಗಿ ನೆರವೇರಲಿದೆ. ಈ ಆಚರಣೆಯ ಪ್ರಮುಖ ಆಕರ್ಷಣೆಯಾದ ಬ್ರಹ್ಮರಥೋತ್ಸವದ ದಿನ ಸಾವಿರಾರು ಭಕ್ತರು ಒಂದಾಗಿ ಒಂದು ರಥವನ್ನ ಎಳೆಯುವ ಭವ್ಯ ದೃಶ್ಯವನ್ನ ಕಣ್ಮನ ಸೆಳೆಯುತ್ತದೆ. ಧಾರ್ಮಿಕ ವಿಧಿ ವಿಧಾನಗಳ ಜೊತೆಗೆ ನಾಮ ಸಂಕೀರ್ತನೆಗೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನ ನೀಡಲಿವೆ. ಈ ಪವಿತ್ರ ಉತ್ಸವಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಅವರು ಮನವಿಯನ್ನ ಮಾಡಿದರು. ಬೆಳಗ್ಗೆ ರಥೋತ್ಸವ ಕಾರ್ಯಕ್ರಮ 4 ಗಂಟೆ ಪೂಜೆ ಆದ ತಕ್ಷಣ 4:15 ಕಾರ್ಯಕ್ರಮ ನಡೆಯುತ್ತೆ. ಹಾಗೂ ಅದಾದ ನಂತರ 8 ಗಂಟೆಯಿಂದ ದೇವರ ಅದು ಮುಗಿದ ತಕ್ಷಣ ಯಾತ್ರಾದಾನಕ್ಕೆ ಪ್ರಾರಂಭ ಆಗುತ್ತೆ. 8:30ರಿಂದ 9 ಗಂಟೆವರೆಗೆ ಶ್ರೀವರ ಉತ್ಸವ ಇದರಿಂದ ನವರಂಗದಿಂದ ಪ್ರಾರಂಭ ಆಗಿ 1-1.5 ಗಂಟೆ ಕಾಲ 8 ಬೀದಿಗಳಲ್ಲೂ ಕೃಷ್ಣಗಂಧೋತ್ಸವ ಅಂತ 8 ಬೀದಿ ಉತ್ಸವಗಳು ಬಂದು ಮಂಟಪಡಿ ಸೇವೆ ಅಂತ ರಥದ ಈ ಕಡೆ ನಮ್ಮ ಬಾವಿ ಹತ್ರ ರಥ ಮಂಟಪಡಿ ಸೇವೆ ಆಗುತ್ತೆ. ಅದರಲ್ಲಿ ಎಲ್ಲ ಏನು ಸಮರ್ಪಣೆ ಗೌರವ ಸಮರ್ಪಣೆ ಮಾಡಿದ ಮೇಲೆ ರಥ ಹಿಂಕೊಟ್ಟರು. ಆ ಟೈಮಲ್ಲಿ ಪ್ರದಕ್ಷಿಣೆ ಬಂದು ರಥಾರೋಹಣ ಆಗುತ್ತೆ. ರಥಾರೋಹಣ ಬಂದು ಅವತ್ತಿನ ದಿನ ಸಾಯಂಕಾಲ ನಮ್ಮಲ್ಲಿ ಏನು ಅಗ್ನಿಮೂಲೆ ಅಂತ ಹೇಳ್ತೀವಿ, ಅಲ್ಲಿ ಭಸ್ಮಾಸ ಸಮಾರಂಭ ಅಂತ ಒಂದಿನ ಪರಮಾತ್ಮ ರಥದ ಮೇಲೇ ಸರ್ವಾಭರಣ ಭೂಷಣಾಗಿ ಎಲ್ಲ ಇರ್ತಾನೆ. ಮಾರನೇ ದಿನ ನಮ್ಮ ನಾಡ ರಥೋತ್ಸವ ಅಂತ ಸುತ್ತಮುತ್ತಲು 20 ಹಳ್ಳಿಯವರು ನಾಡಿನವ್ರು ಬಂದು ರಥ ಹಿಡಿತಾರೆ. ಅದು ತುಂಬ ವಿಜೃಂಭಣೆ ನಡೆಯುತ್ತೆ. ಅವತ್ತು ಮಧ್ಯಾಹ್ನ 1 ಗಂಟೆ ಪ್ರಾರಂಭ ಆಗುತ್ತೆ. ಅದು ಬಂದು ನಿಂತಿದ ಮೇಲೆ 1 ಮನೆ 2:30-3 ಆದರೆ ಸಾಯಂಕಾಲ ಶಾಂತಿ ಉತ್ಸವ, ಇನ್ನೆಲ್ಲ ಮಾಮೂಲಿ ಉತ್ಸವಗಳು ಜರ್ಕೊಂಡು ಹೋಗ್ತಾ ಇರುತ್ತೆ. ಕಾರ್ಯಕ್ರಮ ನಡೆದು ದಿನವೈ ಒಂದೊಂದು ಉತ್ಸವಗಳು ನಡೆದು ಸರ್ವ ಭಕ್ತಾದಿಗಳಿಗೂ ಪರಮಾತ್ಮ 8 ಬೇರೆ ಬಂದು ಅನುಗ್ರಹ ಮಾಡಿಕೊಡ್ತಾನೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಶವ ಒಳ್ಳೆ ಮಾಡಲಿ ಅಂತೇಳಿ ಆಡಳಿತ ಮಂಡಳಿ ಪರವಾಗಿ, ರೈತರ ಪರವಾಗಿ ಶ್ರೀನಿವಾಸ ಭಟ್ರು ಪ್ರಧಾನ ಅರ್ಚಕರು ಈ ವಿಚಾರ ತಿಳಿಸಿರ್ತೀವಿ. ನಿನ್ನೆಯಷ್ಟೇ ಯುಗಾದಿ ಹಬ್ಬವನ್ನ ರಾಜ್ಯದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಅದರ ಮರುದಿನವಾದ ಇಂದು ಹೊಸದಡಕು ಆಚರಣೆಗೆ ಜನರು ಭರ್ಜರಿ ಮಾಂಸ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರು, ದೇವನಹಳ್ಳಿ, ಮೈಸೂರು ಮತ್ತು ಮಂಡ್ಯ ಸೇರಿದಂತೆ ಹಲವು ನಗರಗಳಲ್ಲಿ ಮಾಂಸದ ಅಂಗಡಿಗಳಿಗೆ ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದು, ಹೊಸದಡಕಿನ ಹಿನ್ನೆಲೆಯಲ್ಲಿ ಮಟನ್ ಬೆಲೆ 1 ಕೆಜಿಗೆ 1000 ರೂಪಾಯಿಯಿಂದ 1500 ರೂಪಾಯಿಯವರೆಗೆ ಏರಿಕೆಯನ್ನ ಕಂಡಿದ್ದು, ಬೆಲೆಯಷ್ಟೇ ಹೆಚ್ಚಿದ್ದರೂ ಜನರು ತಮ್ಮ ಸಾಂಪ್ರದಾಯಿಕ ಆಚರಣೆಯನ್ನ ಪೂರೈಸಲು ಉತ್ಸಾಹದಿಂದ ಮಾಂಸವನ್ನ ಖರೀದಿಸುತ್ತಿದ್ದಾರೆ. ಬೆಂಗಳೂರಿನ ಪಾಪಣ್ಣ ಮಟನ್ ಸ್ಟಾಲ್, ದೇವನಹಳ್ಳಿಯ ಎಲಿಯೂರು ಮತ್ತು ಮೈಸೂರಿನ ಕನ್ನಿಗೌಡನ ಕೊಪ್ಪಲು ಸೇರಿದಂತೆ ಪ್ರಮುಖ ಮಾಂಸದ ಮಳಿಗೆಗಳಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಜನರು ಸರತಿ ಸಾಲಿನಲ್ಲಿ ನಿಂತು ಮಟನ್ ಅನ್ನ ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸದಡಕಿನ ಮಾಂಸದ ಬೇಡಿಕೆ ಹೆಚ್ಚಿದ್ದು, ಜನರು ಸಂಭ್ರಮದಿಂದ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಸವದತ್ತಿ ತಾಲೂಕಿನ ಕೀಟದಳ ಗ್ರಾಮದ ಸರ್ವೆ ನಂಬರ್ 194 ಬಾರ್ 1ರಲ್ಲಿ ಈಶ್ವರೆಲ್ಲಪ್ಪ ಪೂಜಾರಿ ಎಂಬುವವರ ಜಮೀನಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಎಂದು ಅರ್ಟಗಲ್ ಗ್ರಾಮದ ಕೃಷ್ಣ ಎಂಬುವವರು ಬಾರ್ ಮತ್ತು ಕ್ಲಬ್ ನಿರ್ಮಾಣಕ್ಕೆ ಅಬಕಾರಿ ಇಲಾಖೆ ಅನುಮತಿ ನೀಡಿರುವುದಕ್ಕೆ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ತಾಲೂಕಿನ ಕೀಟದಳ ಗ್ರಾಮದ ಸರ್ವೆ ನಂಬರ್ 194/1ರಲ್ಲಿ ಈಶ್ವರೆಲ್ಲಪ್ಪ ಪೂಜಾರಿ ಎಂಬುವವರ ಜಮೀನಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಎಂದು ಆರ್ಟಕಲ್ ಗ್ರಾಮದ ಕೃಷ್ಣ ಎಂಬುವರು ಬಾರ್ ಮತ್ತು ಕ್ಲಬ್ ಕಟ್ಟಡ ನಿರ್ಮಾಣದ ಹಂತದಲ್ಲಿರುವಾಗ ಅನುಮಾನ ಬಂದು ತಕ್ಷಣ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸೌದತ್ತಿ ತಹಸೀಲ್ದಾರ್ ಅಬಕಾರಿ ಇಲಾಖೆ ಸೌದತ್ತಿ ಗ್ರಾಮ ಪಂಚಾಯಿತಿ ಆರ್ಟಗಲ್ ಇವರೆಲ್ಲರಿಗೂ ಕೂಡ ತಕರಾರು ಅರ್ಜಿಯನ್ನ ಕೊಟ್ಟು ಬಾರ್ ಮತ್ತು ಕ್ಲಬ್ ಅನ್ನ ತೆಗೆಯಲು ಅನುಮತಿಯನ್ನ ನೀಡಬಾರದು ಎಂದು ಗ್ರಾಮಸ್ಥರೆಲ್ಲರೂ ಕೂಡ ಕೇಳಿಕೊಂಡರು ಸಹ ಬಾರ್ ಅಂಡ್ ಕ್ಲಬ್ ತೆಗೆಯಲು ಅನುಮತಿಯನ್ನ ನೀಡಿದ್ದು ಬಹಳ ದುಃಖಕರ ಸಂಗತಿ. ಅಧಿಕಾರಿಗಳು ಸಹ ಲಂಚದ ಆಸೆಗೆ ಮತ್ತು ರಾಜಕೀಯ ಒತ್ತಡಗಳಿಗೆ ಮಣಿದು ಬೆಳಗಾವಿ ದಕ್ಷಿಣ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಜಗದೀಶ್ ಕುಲಕರ್ಣಿ ಸೇರಿದಂತೆ ಅನೇಕ ಅಧಿಕಾರಿಗಳೆಲ್ಲರೂ ಕೂಡ ಕೃಷ್ಣ ಗುದುಗೊಪ್ಪ ಹಾಗೂ ರಾಮದುರ್ಗ ತಾಲೂಕು ಶಾಸಕರಾದ ಅಶೋಕ್ ಪಟ್ಟಣ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ದೇ ತೊಂದರೆ ಇಲ್ಲ, ಆದ್ರೆ ನಮ್ಮ ಈ ಮೂರು ಹದ್ದಿಯೊಳಗೆ ಬೇಡ. ಅವ್ರ ಹದ್ದಿಯಲ್ಲಿ ಮುಂದೆ ಹಾಳು ಬರ್ತದೆ ಸರ್. ಇದು ಒಂದು 300 ಕಿಲೋಮೀಟರ್ಸ್ ಆ ಒಂದು ಮುಂದೆ ಅಭ್ಯಾಸ ಸಿಗಬಾರ್ದು. ಅಲ್ಲಿ ಅವ್ನು ಹೊರಗೆ ಹದ್ದಿಯೊಳಗೆ ಬೇಕಾದ ಮಾಡ್ಕೊಂಡು ನಮ್ಗೆ ತೊಂದರೆ ಪ್ರಾಪರ್ ಲೈಸೆನ್ಸ್ ತೊಗೊಂಡ್ರೆ ಮಾಡ್ಕೊಂಡು ಅವ್ನು ಉದ್ಯೋಗ ನಾವು ನಮ್ಮ ಮೂರು ಸಿಮಿಯೊಳಗೆ ಬೇಡ. ಅದೊಂದು ದಯವಿಟ್ಟು ನಿಮ್ಮಲ್ಲಿ ನಾವು ಮನೆ ಮಾಡ್ಕೋತೀವಿ. ಈಗ ನಾವು ಅದನ್ನ ಮ್ಯಾಮ್ ಮತ್ತು ಮೇಲಾಧಿಕಾರಿ ಕಳಿಸ್ತೀವಿ. ಅವ್ರು ಏನು ಮಾಡ್ತೀವಿ ಅದಕ್ಕೆ ನೀವು ರೈಟಿಂಗ್ ತಗೊಂಡಿವಿ. ದಯವಿಟ್ಟು ಅಂದ್ರೆ ನೋಡ್ರಿ, ನಾವು ಯಾರ್ದು ಮುಚ್ಚುಮುರಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಈಗ ನಮ್ಮ ಕೆಲಸ ಏನು, ಈಗ ನಿಮ್ದು ಕೇಳಬೇಕು, ಅವ್ರದ್ದು ಕೇಳಬೇಕು. ನಾವು ಅರ್ಜಿ ಕೊಟ್ಟಾಗ ನೀವು ಅರ್ಜಿ ಕೊಟ್ಟರೆ ಅವ್ರದ್ದು ಪರಿಶೀಲನೆ ಮಾಡಿದ್ವಿ, ನಿಮ್ಮದು ಪರಿಶೀಲನೆ ಮಾಡ್ತೀವಿ. ಇನ್ನು ಮೇಲಾಧಿಕಾರಿಗಳೇ ಅದನ್ನ ನಾವು ಕಳಿಸ್ತೇವೆ ರಿಪೋರ್ಟ್. ಅಲ್ಲಿ ಏನು ಏನು ಅದು ಕೊಟ್ಟು ನಮ್ಗೆ ತುಂಬ ಅಂತ ಹೇಳೋದು ಹೋಗ್ಯಾರ ಇದಿಲ್ಲ. ಅವ್ನು ಹೊರಗೆ ಬೇಕಾದ್ರೆ ಬಾಯಿ ಮಾಡ್ಕೊಂಡಿರ್ತೀವಿ. ನಮ್ಮೂರು ಸಿಗೋ ಬೇಡ. ಆಯ್ತು, ಅದ ಹೇಳಿವಲ್ರಿ. ನಿಮ್ಮದು ಕೇಳಿವು, ಅವ್ರದ್ದು ಕೇಳಿವಿ. ನಾವು ಮತ್ತೆ ಗೆಡಿಕೆ ಒಳಗೂ ಹಾಕೊಂಡಿವಿ. ನಿಮ್ಮದು ಹಾಕೊಂಡಿವಿ, ಅವ್ರದ್ದು ಹಾಕೊಳ್ತೇವೆ. ಅದು ಏನು ಮತ್ತು ನಮ್ದು ಏನಿಲ್ಲ ನಾವು ಕೆಲಸ ಮುಗಿಸಿ. ಆಯ್ತು ಸರ್, ನೀವು ಕಾಲ್ ಮಾಡಿ. ಆಯ್ತು. ಸ್ಟಾರ್ಟ್. ಇವತ್ತಿನ ದಿನ ಕೃಷ್ಣ ಗುರುಗಪ್ಪ ಅವರು ಕಿರ್ದಾ ಗ್ರಾಮದ ಹದ್ದಿಯಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಅನ್ನೋ ಒಂದು ಬಾರ್ ಮತ್ತು ಕ್ಲಬ್ ಅನ್ನು ತೆಗೆಯಲು ಮುಂದಾಗಿರುತ್ತಾರೆ. ಇದಕ್ಕೆ ಕಿರ್ದಾ ಗ್ರಾಮದ ಯಾವತ್ತೂ ಗುರಿ ಹಿರಿಯರದು, ಅಣ್ಣ ತಮ್ಮಂದಿರದು ಮತ್ತು ತಾಯಂದಿರದು ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಇರುತ್ತದೆ. ಆದ್ದರಿಂದ ಸದರಿ ಒಂದು ಈಗ ಕಾರ್ಯಕ್ರಮವನ್ನು ನಮ್ಮ ಊರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಅವು ಎಲ್ಲಿ ಬೇಕಾದಲ್ಲಿ ಮಾಡ್ಕೊಳ್ಳಿ, ನಮ್ಮ ಊರಾಗ ಮಾಡಿದ್ದೆ ಆದರೆ ಈ ಒಂದು ಕ್ಲಬ್ಬನ್ನು ಓಪನ್ ಮಾಡಿಸಿ ಕೊಡುವುದಿಲ್ಲ ಅನ್ನೋ ಒಂದು ಘಂಟಾಘೋಷವಾಗಿ ಕಿರ್ದಾ ಗ್ರಾಮದ ಸಮಸ್ತ ಗುರುಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳ ಬಯಸ್ತಾ ಇದ್ದೀವಿ. ಆದ ಕಾರಣ ಕೃಷ್ಣ ಗೋದಪ್ಪರಲ್ಲಿ ಮನವಿ ಮಾಡೋದಿದ್ರೆ ಈ ಒಂದು ಕ್ಲಬ್ಬನ್ನು ತಮ್ಮೂರು ಹದ್ದಿಯೊಳಗೆ ಮಾಡ್ಕೊಳ್ಳೋಕೆ ನಮ್ದೇನು ತಕರಾರಿಲ್ಲ. ಆದರೆ ಕಿರ್ದಾ ಊರಾಗ ಮಾಡ್ತಿರ್ತದೆ ಅಂದ್ರೆ ಈ ಒಂದು ಅಂಗಡಿಯನ್ನು ನಾವು ಅದನ್ನು ಯಾವುದೇ ಕಾರಣಕ್ಕೂ ಚಾಲು ಮಾಡಿ ಕೊಡೋದಿಲ್ಲ. ಮತ್ತೊಮ್ಮೆ ಘಂಟಾಘೋಷವಾಗಿ ಈ ಕಿರ್ದಾ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೀರಲದಿನ್ನಿ ಗ್ರಾಮದ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ್ತು. ಯುಗಾದಿ ಹಬ್ಬದ ಪ್ರಯುಕ್ತ ಕಳೆದ ಒಂದು ವಾರದಿಂದಲೂ ವಿವಿಧ ಧಾರ್ಮಿಕ ಚಟುವಟಿಕೆಗಳು ದೇವಸ್ಥಾನದ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿದ್ದು, ಯುಗಾದಿ ಪಾಡ್ಯದ ದಿನ ಮಾರುತೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಗೊಲ ಸಮಾಜದ ಆಲ್ಕುಳಿ ಗ್ರಾಮದಲ್ಲಿ ಸಾಕಷ್ಟು ಭಕ್ತರು ನೆರೆದಿದ್ದರು. ಯುಗಾದಿ ಪಾಡ್ಯದ ದಿನದಿಂದ ನೀರನ್ನ ಕೊಂಡು ಆಯುವುದು ಹಾಗೂ ಆಲ್ಕುಳಿ ಭಕ್ತರ ಗಮನವನ್ನ ಸೆಳೆಯಿತು. ಗೊಲ್ಲರ ಸಂಸ್ಕೃತಿಯ ಆಲ್ಕುಳಿಯನ್ನ ನೋಡಲು ದೂರದ ಗ್ರಾಮಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಬಂದು ಕಣ್ತುಂಬಿಕೊಂಡರು. ಸಂಜೆ ನಡೆದ ರಥೋತ್ಸವಕ್ಕೆ ಹಿರೇ ಅರಳ್ಳಿ ಎನ್, ಜರಕುಂಟಿ, ಹೊಸೂರು, ತರಲಕಟ್ಟಿ, ಬುಡಕುಂಟಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಸೇರಿ ಮಾರುತೇಶ್ವರ ದೇವರ ಕೃಪೆಗೆ ಪಾತ್ರರಾದರು.
ಇರಾನ್ ಹೈಫಾದಲ್ಲಿರುವ ಇಸ್ರೇಲ್ನ ಪ್ರಮುಖ ಸಂಸ್ಕರಣಾಗಾರರನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವು 21ನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿ ಗಂಟೆಯೂ ಪರಿಸ್ಥಿತಿ ನಿರಂತರವಾಗಿ ಉಲ್ಬಣಗೊಳ್ಳುತ್ತಲೇ ಇದೆ. ಇರಾನ್ ಹೈಫಾದಲ್ಲಿರುವ ಇಸ್ರೇಲ್ನ ಪ್ರಮುಖ ಸಂಸ್ಕರಣಾಗಾರರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ. ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಬ್ಯಾರೇಜ್ ಅನ್ನ ಸಂಪೂರ್ಣವಾಗಿ ತಡೆಯಲು ವಿಫಲವಾದವು. ಇದು ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಅತಿ ದೊಡ್ಡ ದಾಳಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೆಟ್ಟೆಕೋಟೆ ಗ್ರಾಮದ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅತಿವೇಗ ಮತ್ತು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಎಂದು ಹೇಳಲಾಗುತ್ತಿದ್ದು, ಬೆಟ್ಟೆಕೋಟೆ ಗ್ರಾಮದ ನಿವಾಸಿ ವೆಂಕಟೇಗೌಡ 45 ಎಂಬುವರು ಅಪಘಾತದಲ್ಲಿ ಮೃತಪಟ್ಟ ಬೈಕ್ ಸವಾರರಾಗಿದ್ದಾರೆ. ಬೆಟ್ಟಕೋಟೆ ಗ್ರಾಮದ ಬಳಿ ಅತಿ ವೇಗವಾಗಿ ಬಂದ ಕಾರು ಮೊದಲು ರಸ್ತೆಯ ಡಿವೈಡರ್ಗೆ ಡಿಕ್ಕಿಯನ್ನ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ನಿಯಂತ್ರಣ ತಪ್ಪಿದ ಕಾರು ಮುಂದೆ ಚಲಿಸುತ್ತಿದ್ದ ವೆಂಕಟೇಗೌಡ ಅವರ ಬೈಕ್ಗೆ ಗುದ್ದಿದ್ದು, ಡಿಕ್ಕಿಯ ತೀವ್ರತೆಗೆ ಅವರು ಸ್ಥಳದಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಅಪಘಾತ ಎಸಗಿದ ಕಾರು ದೇವನಹಳ್ಳಿಯ ಆಕಾಶ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಆನಂದ್ ಎಂಬುವವರಿಗೆ ಸೇರಿದ್ದಾಗಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಕಾರು ಚಾಲಕನ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ ಎಂದರು. ಚಾಲಕನ ನಿರ್ಲಕ್ಷ್ಯದಿಂದ ಬಿಎಂಟಿಸಿ ಎಲೆಕ್ಟ್ರಿಕಲ್ ಬಸ್ ಒಂದು ಸಂಚಾರ ನಿಯಂತ್ರಕರ ಕೊಠಡಿಗೆ ನುಗ್ಗಿದ ಘಟನೆ ಪೀಣ್ಯ 2ನೇ ಹಂತದ ಬಿಎಂಟಿಸಿ ಡಿಪೋದಲ್ಲಿ ನಡೆದಿದೆ. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಬಿಎಂಟಿಸಿ ಎಲೆಕ್ಟ್ರಿಕಲ್ ಬಸ್ ಒಂದು ಸಂಚಾರ ನಿಯಂತ್ರಕರ ಕೊಠಡಿಗೆ ನುಗ್ಗಿದ್ದು, ಅದೃಷ್ಟವಶಾತ್ ದೊಡ್ಡ ಅವಘಡ ತಪ್ಪಿದೆ. KA51AK4169 ಸಂಖ್ಯೆಯ ಬಿಎಂಟಿಸಿ ಎಲೆಕ್ಟ್ರಿಕಲ್ ಬಸ್ ಅನ್ನ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕದೆ ನಿಲ್ಲಿಸಿ ತೆರಳಿದ ಪರಿಣಾಮ ಬಸ್ ಸ್ವಯಂಚಾಲಿತವಾಗಿ ಮುಂದೆ ಚಲಿಸಿ ಡಿಪೋ ಒಳಗೆ ನುಗ್ಗಿದೆ. ಈ ವೇಳೆ ಡಿಪೋದ ಸಂಚಾರ ನಿಯಂತ್ರಕರ ಕೊಠಡಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಬಸ್ ಗುದ್ದಿದ ಪರಿಣಾಮ 4 ಬೈಕ್ಗಳು ಜಖಂ ಆಗಿವೆ. ಅದೃಷ್ಟವಶಾತ್ ಈ ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆಯ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಚಾಲಕನ ನಿರ್ಲಕ್ಷ್ಯವೇ ಅವಘಡಕ್ಕೆ ಕಾರಣ ಎಂದು ಪ್ರಾಥಮಿಕವಾಗಿ ತಿಳಿದುಬಂದಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರು ಚನ್ನಕೇಶವ ಸನ್ನಿಧಿಯಲ್ಲಿ ಯುಗಾದಿ ಸಡಗರ, ಭಕ್ತರಿಗೆ ಆಧ್ಯಾತ್ಮಿಕ ರಸದೌತಣ, ಧಾರ್ಮಿಕ ಉತ್ಸವಗಳಿಗೆ ಚಾಲನೆ. ಹೊಸದಡಕು ಸ್ಪೆಷಲ್, ಮಟನ್ ಅಂಗಡಿಗಳ ಮುಂದೆ ಕಿಲೋಮೀಟರ್ ಉದ್ದಕ್ಕೂ ಕ್ಯೂ, 1500 ರೂಪಾಯಿ ಕೊಟ್ಟು ಮಟನ್ ಅನ್ನ ಖರೀದಿಸುತ್ತಿರುವ ಜನ. ಗ್ರಾಮಸ್ಥರ ತಕರಾರು, ಅರ್ಜಿಗೂ ಕೂಡ ಸಿಗದ ಬೆಲೆ, ಕೀಟದಾಳದಲ್ಲಿ ಬಾರ್ ನಿರ್ಮಾಣಕ್ಕೆ ಅಬಕಾರಿ ಇಲಾಖೆ ಗ್ರೀನ್ ಸಿಗ್ನಲ್, ಗ್ರಾಮಸ್ಥರ ತೀವ್ರ ಆಕ್ರೋಶ. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.